ನಮಸ್ಕಾರ. ಸಿಂಹರಾಶಿಯವರಿಗೆ ಮಾರ್ಚ್ 2026 ಹೇಗಿರಲಿದೆ ಅಂತ ನೋಡೋಣ. ನೋಡಿ, ಇದೊಂದು ಮಾಮೂಲಿ ತಿಂಗಳಂತೂ ಖಂಡಿತ ಅಲ್ಲ. ಯಾಕಂದ್ರೆ ಒಂದೇ ಸಮಯದಲ್ಲಿ ದೊಡ್ಡ ಗೌರವವೂ ಸಿಗುತ್ತೆ, ಜೊತೆಗೆ ಅಷ್ಟೇ ಪ್ರಮಾಣದ ಒತ್ತಡನೂ ಎದುರಾಗುತ್ತೆ. ಈ ಎರಡರ ನಡುವೆ ಒಂದು ದೊಡ್ಡ ಬದಲಾವಣೆ ಜೀವನದಲ್ಲಿ ಆಗಲಿದೆ. ಹಾಗಾದ್ರೆ ಬನ್ನಿ, ಈ ತಿಂಗಳು ಏನೆಲ್ಲ ತಂದಿದೆ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ತಿಂಗಳ ಕತೆ ಈ 3 ಪವರ್ಫುಲ್ ಪದಗಳ ಸುತ್ತನೆ ಸುತ್ತುತ್ತೆ: ಗೌರವ, ಒತ್ತಡ ಮತ್ತು ಪರಿವರ್ತನೆ. ಸಿಗುವ ಮನ್ನಣೆ ಒಂದು ರೀತಿಯ ತೀವ್ರವಾದ ಒತ್ತಡವನ್ನು ಸೃಷ್ಟಿ ಮಾಡಬಹುದು, ಮತ್ತೆ ಈ ಎರಡರ ಘರ್ಷಣೆಯಿಂದಲೇ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಲಿದೆ. ಸರಿ, ಈ ತಿಂಗಳು ಯಾಕೆ ಇಷ್ಟೊಂದು ಇಂಟೆನ್ಸ್ ಆಗಿದೆ? ಇದರ ಹಿಂದಿರೋ ಜ್ಯೋತಿಷ್ಯದ ಕಾರಣಗಳೇನು? ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ತಿಂಗಳ ತೀವ್ರತೆಗೆ ಕಾರಣ ಹಲವು ಗ್ರಹಗಳ ಸಂಯೋಜನೆ. ಮೊದಲನೆಯದು ಅಷ್ಟಮ ಶನಿ. ಇದು ತಾಳ್ಮೆಯನ್ನ ಪರೀಕ್ಷೆ ಮಾಡೋದು ಮಾತ್ರ ಅಲ್ಲ, ಮುಚ್ಚೋಗಿದ್ದ ಎಷ್ಟೋ ವಿಷಯಗಳನ್ನ ಹೊರಗತರಲಿದೆ. ಎರಡನೆಯದಾಗಿ ತಮ್ಮದೇ ರಾಶಿಯಲ್ಲಿ, ಹೌದು ಸಿಂಹರಾಶಿಯಲ್ಲೇ ಒಂದು ಪವರ್ಫುಲ್ ಚಂದ್ರಗ್ರಹಣ ಆಗ್ತಾ ಇದೆ. ಇಷ್ಟೇ ಅಲ್ಲ, ಪಾರ್ಟ್ನರ್ಶಿಪ್ ಸೂಚಿಸೋ 7ನೇ ಮನೆಯಲ್ಲಿ ಬರೋಬ್ಬರಿ 5 ಗ್ರಹಗಳು ಜಮಾಯಿಸಿವೆ. ಇವೆಲ್ಲವೂ ಸೇರಿ ಒಂದು ಹೈ ಪ್ರೆಷರ್ ಕುಕ್ಕರ್ ತರಹದ ವಾತಾವರಣವನ್ನೇ ಸೃಷ್ಟಿ ಮಾಡ್ತಿವೆ. ಇಷ್ಟೆಲ್ಲ ಚಾಲೆಂಜ್ಗಳ ಮಧ್ಯೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದುವೇ ಗುರುಗ್ರಹದ ಆಶೀರ್ವಾದ. ಲಾಭದ ಮನೆಯಾದ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಪಡುವ ಕಷ್ಟಕ್ಕೆ, ತೋರ್ಸೋ ತಾಳ್ಮೆಗೆ ಖಂಡಿತ ಪ್ರತಿಫಲ ಸಿಗುವಂತೆ ನೋಡ್ಕೊಳ್ತಾನೆ. ಇದನ್ನೊಂದು ರೀತಿಯಲ್ಲಿ ದೈವಿಕ ರಕ್ಷಣಾ ಕವಚ ಅಂತಾನೆ ಹೇಳಬಹುದು. ಓಕೆ, ಈಗ ಈ ಗ್ರಹಗಳ ಒತ್ತಡ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅನ್ನೋದನ್ನ ನೋಡೋಣ. ತಮ್ಮದೇ ರಾಶಿಯಲ್ಲಿ ಚಂದ್ರಗ್ರಹಣ ಆಗೋದ್ರಿಂದ ಸಹಜವಾಗೇ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಇದರ ನೇರ ಪರಿಣಾಮ ಇರುತ್ತೆ. ಎನರ್ಜಿ ಡೌನ್ ಆಗಬಹುದು, ನಿದ್ದೆ ಸರಿ ಬಾರ್ದಿರಬಹುದು ಮತ್ತು ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಇರಬಹುದು. ಆದರೆ ಚಿಂತೆ ಬೇಡ, ಇದನ್ನ ಮ್ಯಾನೇಜ್ ಮಾಡಬಹುದು. ಹೇಗೆ ಅಂದ್ರೆ ಮೆಡಿಟೇಷನ್, ಪ್ರಾಣಾಯಾಮ, ಲೈಟ್ ಫುಡ್ ಮತ್ತು ಮುಖ್ಯವಾಗಿ ಸರಿಯಾದ ರೆಸ್ಟ್, ಇವಿಷ್ಟು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತವೆ. ಇನ್ನು ದುಡ್ಡಿನ ವಿಚಾರಕ್ಕೆ ಬರೋಣ. ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಅವಕಾಶಗಳು ಮತ್ತು ಎಚ್ಚರಿಕೆಗಳು ಎರಡೂ ಕೂಡ ಇವೆ. ಒಂದು ರೀತಿ ಮಿಕ್ಸ್ಡ್ ಬ್ಯಾಗ್ ಇದ್ದಾಗೆ. ಈ ತಿಂಗಳ ಆರ್ಥಿಕತೆ 3 ಭಾಗಗಳಲ್ಲಿ ಬದಲಾಗುತ್ತೆ. ಮಾರ್ಚ್ 11ರ ನಂತರ ಗುರು ನೇರ ಚಲನೆಗೆ ಬರುವುದರಿಂದ ಎಲ್ಲೋ ಸ್ಟಕ್ ಆಗಿದ್ದ ಹಣಕಾಸಿನ ಹರಿವು ಮತ್ತೆ ಶುರುವಾಗುತ್ತೆ. ಆದರೆ ಮಾರ್ಚ್ 15ರ ನಂತರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಟ್ಯಾಕ್ಸ್ ಅಥವಾ ಸಾಲದ ವಿಷಯಗಳಲ್ಲಿ ಅನಿರೀಕ್ಷಿತ ಒತ್ತಡಗಳು ಬರಬಹುದು. ತಿಂಗಳ ಕೊನೆಯಲ್ಲಿ ಅಂದ್ರೆ ಮಾರ್ಚ್ 26ರ ನಂತರ ಶುಕ್ರನ ಅನುಗ್ರಹದಿಂದ ದೂರದ ಪ್ರಯಾಣ ಅಥವಾ ಲಾಂಗ್ ಟರ್ಮ್ ಪ್ಲಾನ್ಗಳಿಗೆ ಒಳ್ಳೆಯದಾಗುತ್ತೆ. ಶಾರ್ಟ್ ಆಗಿ ಹೇಳೋದಾದ್ರೆ ಸಂಗಾತಿ, ಇನ್ಶೂರೆನ್ಸ್ ಅಥವಾ ಯಾವುದಾದ್ರೂ ಲೀಗಲ್ ಸೆಟಲ್ಮೆಂಟಿಂದ ಲಾಭ ಬರೋ ಸಾಧ್ಯತೆ ಇದೆ. ಆದರೆ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಮತ್ತು ಜಾಯಿಂಟ್ ಫೈನಾನ್ಸ್ ವಿಷಯದಲ್ಲಿ ಸ್ವಲ್ಪ ತಡ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಫೈನಾನ್ಷಿಯಲ್ ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ, ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಚ್ಚುಕಟ್ಟಾಗಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಈ ತಿಂಗಳು ಕೆರಿಯರ್ ವಿಚಾರದಲ್ಲಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಇದು ಮನ್ನಣೆ ತರಬಹುದು, ಇಲ್ಲ ಸಂಘರ್ಷಕ್ಕೂ ಕಾರಣ ಆಗ್ಬೋದು. ಈ ತಿಂಗಳು ಕೆರಿಯರ್ ಮೇಲೆ ಒಂದು ದೊಡ್ಡ ಸ್ಪಾಟ್ಲೈಟ್ ಬೀಳಿದೆ. ಪಬ್ಲಿಕ್ ಇಮೇಜ್ ತೋರಿಸೋ 7ನೇ ಮನೆಯಲ್ಲಿ 5 ಗ್ರಹಗಳು ಸೇರಿರೋದ್ರಿಂದ ಇಡೀ ಜಗತ್ತು ತಮ್ಮನ್ನ ಗಮನಿಸುತ್ತೆ. ಅದರಲ್ಲೂ ಲೀಡರ್ಶಿಪ್, ಮೀಡಿಯಾ ಅಥವಾ ರಾಜಕೀಯದಲ್ಲಿದ್ರೆ ಹೆಸರು, ಖ್ಯಾತಿ ಗಳಿಸೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ಆದರೆ ಇದೇ ಗ್ರಹಗಳ ಸಂಯೋಜನೆ ಒಂದು 2 ಬಾಯ ಕತ್ತಿ ಇದ್ದಂಗೆ. ಒಂದು ಕಡೆ ಮನ್ನಣೆ ತಂದುಕೊಟ್ರೆ, ಇನ್ನೊಂದು ಕಡೆ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಕಾಂಪಿಟೀಷನ್, ಸಂಘರ್ಷ ಅಥವಾ ಕಾನೂನಿನ ತೊಂದರೆಗಳನ್ನೂ ತರಬಹುದು. ಹಾಗಾಗಿ 2 ರೀತಿಯ ಫಲಿತಾಂಶಗಳಿಗೆ ಸಿದ್ಧವಾಗಿರೋದು ಒಳ್ಳೆಯದು. ಮಾರ್ಚ್ 15ರ ನಂತರ ಸೂರ್ಯ 8ನೇ ಮನೆಗೆ ಹೋಗೋದ್ರಿಂದ ಕೆರಿಯರ್ನಲ್ಲಿ ಕೆಲವು ಗುಪ್ತ ಸಮಸ್ಯೆಗಳು ಹೊರಗೆ ಬರ್ಬೋದು. ಇದರಿಂದ ಸಡನ್ ಟ್ರಾನ್ಸ್ಫರ್, ಜವಾಬ್ದಾರಿಯಲ್ಲಿ ಬದಲಾವಣೆ ಅಥವಾ ಕೆಲಸದ ಪಾಲಿಸಿಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗೋ ಸಾಧ್ಯತೆ ಇದೆ. ಈಗ ಸಂಬಂಧಗಳ ವಿಷಯಕ್ಕೆ ಬರೋಣ. ಇದು ಈ ತಿಂಗಳ ಮೇಜರ್ ಫೋಕಸ್. ಹಾಗಾಗಿ ಇದನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಮನೆಯಲ್ಲಿ 5 ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ಸಂಬಂಧಗಳಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಎನರ್ಜಿ ಇರುತ್ತೆ. ಸ್ವಂತ ಅಹಂ ಇರ್ಬೋದು ಅಥವಾ ಸಂಗಾತಿಯ ಅಹಂ ಇರ್ಬೋದು, ಇವೆರಡರ ನಡುವೆ ಕ್ಲಾಶ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ. ನಾನೇ ಸರಿ ಅನ್ನೋ ಒಂದು ಸಣ್ಣ ಫೀಲಿಂಗ್ ಕೂಡ ದೊಡ್ಡ ಜಗಳಕ್ಕೆ ದಾರಿ ಮಾಡ್ಕೊಡ್ಬೋದು. ಹುಷಾರಾಗಿರಿ. ಹಾಗಾದ್ರೆ ಸಂಬಂಧಗಳಲ್ಲಿರೋ ಈ ಟೆನ್ಷನ್ನ ಮ್ಯಾನೇಜ್ ಮಾಡೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ 4 ಸ್ಟೆಪ್ ಪ್ಲಾನ್. ಮೊದಲನೇ ಸ್ಟೆಪ್, ಈ ಸಮಯದಲ್ಲಿ ಇಮೋಷನ್ಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಒಪ್ಕೊಡಿ. 2ನೇ ಸ್ಟೆಪ್, ಅವಸರ ಮಾಡಿ ಯಾವುದೇ ದೊಡ್ಡ ನಿರ್ಧಾರ ಅಂದ್ರೆ ಬ್ರೇಕಪ್ ಅಥವಾ ಮದುವೆ ತರಹದ್ದು ಈಗ ಬೇಡವೇ ಬೇಡ.
ಮೂರನೇ ಸ್ಟೆಪ್, ಯಾವಾಗ್ಲಾದ್ರೂ ನಾನೇ ಸರಿ ಅನ್ನೋ ಅಹಂ ತಲೆಗೆ ಬಂತಾ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಬ್ರೇಕ್ ತಗೊಳ್ಳಿ. ಕೊನೆಯದಾಗಿ 4ನೇ ಸ್ಟೆಪ್, ತಾಳ್ಮೆಯಿಂದಿರಿ. ತಿಂಗಳ ಕೊನೆಯಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇರಲಿ. ಹಾಗಾದ್ರೆ ಈ ಎಲ್ಲ ಒತ್ತಡ, ಈ ಎಲ್ಲ ಪರಿವರ್ತನೆ ಇವೆಲ್ಲವೂ ಅಂತಿಮವಾಗಿ ಎಲ್ಲಿಗೆ ಕೊಂಡೊಯ್ಯುತ್ತೆ? ಒಂದು ವಿಷಯ ನೆನಪಿರ್ಲಿ, ಈ ತಿಂಗಳು ಕೇವಲ ಸವಾಲುಗಳನ್ನಷ್ಟೇ ತಂದಿಲ್ಲ, ಬದಲಾಗಿ ಇದೊಂದು ವ್ಯಕ್ತಿತ್ವದ ಪರೀಕ್ಷೆ. ಇಲ್ಲಿ ಹೇಳಿದ ಹಾಗೆ ಒಂದು ಕಠಿಣ ಪರಿಸ್ಥಿತಿ ಬಂದಾಗ ನಾವು ಮೆಂಟಲಿ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಈಗ ತೆಗೆದುಕೊಳ್ಳೋ ನಿರ್ಧಾರಗಳೇ ಭವಿಷ್ಯವನ್ನ ರೂಪಿಸುತ್ತೆ. ಸೊ ಪಾಯಿಂಟ್ ಇಷ್ಟೇ, ಮಾರ್ಚ್ ತಿಂಗಳನ್ನ ಯಶಸ್ವಿಯಾಗಿ ದಾಟೋದು ಅಂದ್ರೆ ಬರೀ ಸರ್ವೈವ್ ಆಗೋದಲ್ಲ, ಇದು ಭವಿಷ್ಯದ ಯಶಸ್ಸಿಗೆ, ಅಧಿಕಾರಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕುವ ಸಮಯ. ಹಾಗಾದ್ರೆ ಕೊನೆಯ ಪ್ರಶ್ನೆ ಇದು: ಈ ಚಾಲೆಂಜ್ನ ಒಂದು ಕಷ್ಟ ಅಂತ ನೋಡಲಾಗುತ್ತದೆಯೋ ಅಥವಾ ಭವಿಷ್ಯದ ಸಿಂಹಾಸನವನ್ನ ಇನ್ನಷ್ಟು ಬಲಪಡಿಸೋಕೆ ಸಿಕ್ಕ ಅವಕಾಶ ಅಂತ ಸ್ವೀಕರಿಸಲಾಗುತ್ತದೆಯೋ? ಆಯ್ಕೆ ಸಿಂಹರಾಶಿಯವರ ಕೈಯಲ್ಲೇ ಇದೆ.